ಒಂದಾನೊಂದು ಕಾಲದಾಗ ನಮ್ಮ ಫೋನ್ ಒಳಗ ಒಂದು ಹೊಸ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂಥರ ರ್ಯಾಂಡಮ್ ಆಗಿ ಯಾವ್ದಾರ ನೇಮ್ ಒಳಗ ಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತಿದ್ವಿ. ಲೈಕ್ devil by013@gmail.com ಅಥವಾ ಆಂಜಲ್ ಪ್ರಿಯಾ 143@gmail.com ಈ ತರ. ಇದೆಲ್ಲ ಆ ಟೈಮ್ ಒಳಗ ಕೂಲ್ ಅನ್ಸೋದು. ಆದ್ರೆ ಇದೇ ಮೇಲ್ ಐ ಡಿನ ಇವತ್ತ ನಾವು ಯಾವ್ದಾರ ಥರ್ಡ್ ಪಾರ್ಟಿ ವೆಬ್ಸೈಟ್ ಒಳಗೆ ಯೂಸ್ ಮಾಡ್ಬೇಕು ಅಥವಾ ನಮ್ಮ ಆಫೀಸ್ ವರ್ಕ್ ಒಳಗೆ ಮೇಲ್ ಐ ಡಿ ಯೂಸ್ ಮಾಡ್ಬೇಕಂದ್ರೆ ಒಂಥರ ಅಕ್ವರ್ಡ್ ಫೀಲ್ ಆಕತಿ. ಬಟ್ ನೀವ್ ಇದಕ್ಕೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಬಿಕಾಸ್ ಇದಕ್ಕ ಒಂದು ಹೊಸ ಪರಿಹಾರ ಸಿಕ್ಕತಿ. ಗೂಗಲ್ ಅವರು ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡ್ಯಾರ. ಈ ಅಪ್ಡೇಟ್ ಇಂದ ನಿಮ್ ಮೇಲ್ ಐ ಡಿನ ಎಡಿಟ್ ಮಾಡಬಹುದು ಅಥವಾ ಅದನ್ನ ಚೇಂಜ್ ಮಾಡಬಹುದು. ಅಂಡ್ ಬೆಸ್ಟ್ ಪಾರ್ಟ್ ಏನ್ ಹೇಳ್ರಿ, ನಿಮ್ ಡೇಟಾ ಯಾವ್ದು ಡಿಲೀಟ್ ಆಗಂಗಿಲ್ಲ. ಗೂಗಲ್ ಡ್ರೈವ್ ಒಳಗಿರೋ ಆ ಫೋಟೋಸ್, ವಿಡಿಯೋಸ್, ಫೈಲ್ಸ್ ಎಲ್ಲಾನು 100% ಸೇಫ್ ಇರ್ತೈತಿ. ಓಲ್ಡ್ ಐ ಡಿಗೆ ಏನ್ ಮೇಲ್ಸ್ ಬರ್ತಿದ್ವಲ್ಲ ಅವೆಲ್ಲ ಕಂಟಿನ್ಯೂ ಬರ್ತಾನೆ ಇರ್ತಾವೆ. ಇವನ್ ನೀವು ಆ ಮೇಲ್ ಐ ಡಿನ ಚೇಂಜ್ ಮಾಡಿದ್ರೆ ಅಥವಾ ಅದನ್ನ ಎಡಿಟ್ ಮಾಡಿದ್ರೆ. ಸೊ ಇದ್ರ ಬಗ್ಗೆ ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಓಕೆನಾ? ಸೊ ಈಗ ವಿಡಿಯೋನ ಗಮನ ಕೊಟ್ಟು ನೋಡ್ರಿ, ಬಿಕಾಸ್ ನಾನು ಸಮ್ಮ ಸಿಂಪಲ್ ಸ್ಟೆಪ್ಸ್ ಹೇಳ್ತೇನೆ, ಅದನ್ನ ಫಾಲೋ ಮಾಡ್ಕೊಂಡು ನಿಮ್ ಜಿಮೇಲ್ ಐ ಡಿನ ಚೇಂಜ್ ಮಾಡಬಹುದು. ನಿಮ್ ಫೋನ್ ಒಳಗೆ ಜಿಮೇಲ್ ಆಪ್ ಓಪನ್ ಮಾಡ್ಕೊಂಡು ಇಲ್ಲಿ ಮ್ಯಾಲ ಪ್ರೊಫೈಲ್ ಐಕನ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇದ್ರೊಳಗೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರ್ತೈತಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇದ್ರೊಳಗೆ ಇಲ್ಲೇ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲೇ ಇಮೇಲ್ ಅಂತ ಒಂದು ಆಪ್ಷನ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಅಪ್ಡೇಟ್ ಅಥವಾ ಎಡಿಟ್ ಅಂತ ಒಂದು ಐಕನ್ ಇರ್ತೈತಿ. ಅದನ್ನ ಕ್ಲಿಕ್ ಮಾಡಿ ನಿಮ್ ಜಿಮೇಲ್ ಐ ಡಿನ ಚೇಂಜ್ ಅಥವಾ ಎಡಿಟ್ ಮಾಡಬಹುದು. ಒಂದ್ ಇಂಪಾರ್ಟೆಂಟ್ ನೋಟು, ಅಕಸ್ಮಾತ್ ನಿಮ್ ಫೋನ್ ಒಳಗೆ ಎಡಿಟ್ ಇಲ್ಲ ಅಂದ್ಗುಟ್ಲೇನೆ ನೀವು ಮತ್ತೆ ಇವಣ್ಣ ಫೇಕ್ ವಿಡಿಯೋ ಮಾಡೋಣ ಅಂತ ಹೇಳಿ ಕಾಮೆಂಟ್ ಎಲ್ಲ ಹಾಕಕ್ ಹೋಗ್ಬೇಡ್ರಪ್ಪ. ಫೇಕ್ ವಿಡಿಯೋ ಯಾರು ಇಷ್ಟು ಕಷ್ಟಪಟ್ಟು ಮಾಡ್ತಾರ? ಸೊ ಇದೆಲ್ಲ ಖರೇನೆ ಐತಿ. ಸೊ ಈ ಫ್ಯೂಚರ್ ಏನಾರ ನಿಮ್ ಫೋನ್ ಒಳಗೆ ಇನ್ನೂ ಶೋ ಆಗತ್ತಿಲ್ಲ ಅಂದ್ರೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ರಿ. ಬಿಕಾಸ್ ಈ ಅಪ್ಡೇಟ್ ನ ಸ್ಲೋಲಿ ಎಲ್ಲರಿಗೂ ರೋಲ್ ಔಟ್ ಮಾಡತ್ತಾರಲ್ಲ, ಸೊ ಒಂದೊಂದ್ಸತಿ ನಿಮ್ ಫೋನ್ ಇನ್ನೂ ಬಂದಿರಲ್ಲ. ಸೊ ಸ್ವಲ್ಪ ದಿನ ವೇಟ್ ಮಾಡ್ರಿ, 100% ಬರ್ತೈತಿ.